ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆಶೆ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಹಾಗೆ ಸಂಡೇ ಈವ್ನಿಂಗ್ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಸ್ಬೆಂಡು ಅಡುಗೆ ಏನೂ ಮಾಡೋಕ್ಕೆ ಹೋಗ್ಬೇಡಮ್ಮ, ಹೊರಗಡೆ ಹೋಗಿ ಡಿನ್ನರ್ ಮಾಡ್ಕೊಂಬರೋಣ ಅಂತ ಹೇಳಿದರು. ಸರಿ ಆಯಿತು, ಇನ್ನೇನು ಅಡುಗೆ ಏನಿಲ್ಲ, ಒಂಥರ ಖುಷಿ ಆಗುತ್ತೆ ಈ ರೀತಿ ಹೊರಗಡೆ ಎಲ್ಲ ಕರ್ಕೊಂಡೋದ್ರೆ. ಸರಿ, ಇನ್ನೇನು ನಾನು ಕೂಡ ರೆಡಿಯಾಗಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಗೆ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ರೆಡಿ ಮಾಡಿ ನಾವು ಕೂಡ ರೆಡಿಯಾಗಿ ಹೊರಡೋಣ ಅಂದ್ಕೊಂಡ್ವಿ. ನಮ್ಮ ಪಾಪು ನಾವೆಲ್ಲರೂ ಹೋಗ್ತೀವಿ ಅಂತ ಹೇಳಿದರೆ ಸಾಕು, ಸಖತ್ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಮ್ಮ ಬಾ ಫಸ್ಟ್ ಹೋಗೋಣ ಅಂತೇಳಿ ಅವಳನ್ನೂ ಕೂಡ ರೆಡಿ ಮಾಡಿ ಕರ್ಕೊಂಬಂದಿದ್ದು ನೋಡಿ. ಹೋಗೋಣ ಬಾ ಅಮ್ಮ ಅಂತ ಹಠ ಮಾಡ್ತಿದ್ರು. ಅವ್ರ ಪಪ್ಪನ ಕೀ ಕೂಡ ಅಲ್ಲಿಟ್ಟಿದ್ನಲ್ವ, ಹಾಗಾಗಿ ಅಮ್ಮ ಕೀ ಕೊಡೋಣ ಹೋಗೋಣ ಬಾ ಅಂತಿದ್ದ. ಸರಿ ಪಪ್ಪು ಹೋಗೋಣ ಇರು ಅಂತ ಸಮಾಧಾನ ಮಾಡ್ತಾನೆ ಇದ್ದೀನಿ. ತುಂಬ ಹೊತ್ತಿಂದ ಅಳಕ್ಕೆ ಸ್ಟಾರ್ಟ್ ಮಾಡಿದರು. ನಾವೇನಾದರೂ ರೆಡಿಯಾಗಿದ್ದ ತಕ್ಷಣ ಫಸ್ಟ್ ಹೊರಗಡೆ ಕರ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಹೋಗೋಣ ಸರಿ ಇರು ಅಂತ ಸಮಾಧಾನ ಮಾಡ್ತಿದ್ದೆ. ಹಸ್ಬೆಂಡ್ ಕೂಡ ಅಷ್ಟೇ ಡ್ಯೂಟಿ ಮುಗಿಸ್ಕೊಂಡು ಬಂದು ಒಂದು ಹಾಫ್ ಆನ್ ಅವರ್ ಆಯ್ತು ಪಾಪ ಅಷ್ಟೇ. ಅವರು ರೆಸ್ಟೇ ಮಾಡೋಕ್ಕಾಗಿರಲಿಲ್ಲ. ಸರಿ ಹೊರಗಡೆ ಹೋಗಿ ಬರೋಣ ಅಂತ ಅಂದಿದ್ರಲ್ವ, ಹಾಗಾಗಿ ಮನೆ ಬಿಡೋಷ್ಟರೊಳಗಡೆ 8 ಗಂಟೆ ಆಯಿತು. ಸರಿ ಆಯ್ತು ಇನ್ನೇನು ಹೋಗೋಣ ಅಂತ ಪಾಪು ಕೂಡ ನೋಡಿ ಕೀ ಕೊಟ್ಟಿದ್ದೀನಿ, ಸ್ಕೂಟಿ ಕೀ. ಫಸ್ಟ್ ಹೋಗೋಣ ಬಾ ಅಂತ. ಇನ್ನೋರಿಗೆ ಪೂರ್ತಿಯಾಗಿ ಶೂ ಎಲ್ಲ ಹಾಕಬೇಕು, ಜರ್ಕಿನೆಲ್ಲ ಹಾಕಬೇಕು. ಆದರೆ ಅದನ್ನು ಹಾಕಿಸ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ ಅವ್ರಿಗೆ. ಅಮ್ಮ ಬಾ ಕೀ ಇದೆ ಹೋಗೋಣ ಬಾ ಅಂತ ಹಠ ಮಾಡ್ತಿದ್ರು. ವಾಯ್ಸ್ ಅವ್ರು ಕೊಡ್ತಾಯಿದ್ರು ಕೂಡ ಅಷ್ಟೇ, ಪದೇ ಪದೇ ಅಮ್ಮ ಬಾ ಬಾ ಅಂತಿದ್ರು. ಸರಿ ಹೋಗೋಣ ಇರು ಪಪ್ಪ ಫ್ರೆಶ್ ಅಪ್ ಆಗಿ ಬರ್ಲಿ ಹೊರಡೋಣ ಅಂದ್ವಿ. ಹಸ್ಬೆಂಡ್ ಕೂಡ ಅಷ್ಟೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದರು. ಅವ್ರಿಗೆ ಹೊರಗಡೆ ನಿಂತ್ಕೊಂಡು ಜರ್ಕಿನ್ ಹಾಕ್ತಿದ್ದಾರೆ ನೋಡಿ. ಒಳಗಡೆ ಹಾಕ್ತಾಯಿದ್ದೆ, ಇಲ್ಲ ನಾನು ಹೋಗ್ಬೇಕು ಪಪ್ಪ ಹೋಗ್ತಿದ್ದಾರೆ ಅಂತ ಹಠ ಮಾಡ್ತಿದ್ರು ಅಂತ ಅವ್ರ ಪಪ್ಪ ಹೊರಗಡೆನೇ ಕರ್ಕೊಂಡು ಜರ್ಕಿನ್ ಶೂ ಎಲ್ಲ ಹಾಕಿದರು. ಇನ್ನೇನು ಹೊರಟ್ವಿ ನಾವು ಕೂಡ. ಹಾಗೆ ನಮ್ಮ ಏರಿಯಾದಲ್ಲಿ ಕನ್ನಡಿಗ ಸಂಭ್ರಮ ಅಂತ ಪ್ರೋಗ್ರಾಮ್ ಕೂಡ ಇತ್ತು. ನಾವು ಹೋಗೋಕ್ಕಾಗಿರಲಿಲ್ಲ, ನಿನ್ನೆ ಕೂಡ ಇತ್ತು. ಹಾಗಾಗಿ ಇವತ್ತು ಹೋಗ್ಬಿಟ್ಟು ಬರೋಣ, ಹೇಗಿದ್ರು ಪಾಸ್ ಇದೆ ಅಂತೇಳಿ ಹೊರಟ್ವಿ. ಫುಲ್ಲು ಟ್ರಾಫಿಕ್ ಕೂಡ ಅಷ್ಟೇ, ತುಂಬ ಟ್ರಾಫಿಕ್ ಇತ್ತು. ಆ ಇವೆಂಟ್ಸ್ ಎಲ್ಲ ಇರೋದಕ್ಕೇನೋ ರೋಡಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅನಿಸುತ್ತೆ. ನಾನು ಇಷ್ಟು ಇದ್ದರೂ ಕೂಡ ಒನ್ ಟೈಮ್ ಕೂಡ ಹೋಗಿರಲಿಲ್ಲ. ಫಸ್ಟ್ ಟೈಮ್ ನಾನು ಕೂಡ ಹೋಗ್ತಿದ್ದು, ಸ್ವಲ್ಪ ಖುಷಿ ಕೂಡ ಇದೆ. ಹಾಗೆ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಇನ್ನೇನು ಪಾಪ ಕರ್ಕೊಂಡು ಹೊರಟ್ವಿ. ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ, ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ನಾನು ಫಸ್ಟ್ ಟೈಮ್ ಹೋಗ್ತಿರೋದಲ್ವ, ಹಾಗಾಗಿ ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಏನು ಅಂತೇಳಿ. ಹಸ್ಬೆಂಡ್ ಕೂಡ ಅಷ್ಟೇ ಒನ್ ಟೈಮ್ ಏನೋ ಹೋಗಿದ್ರಂತೆ ಅಷ್ಟೇ. ಅವರು ಕೂಡ ಹೇಳ್ತಿದ್ರು. ಗಾಡಿಯೆಲ್ಲ ಪಾರ್ಕ್ ಮಾಡೋಕ್ಕೂ ಸ್ಪೇಸ್ ಇರಲಿಲ್ಲ, ಅಷ್ಟು ರಶ್ ಇತ್ತು, ನೀವೇ ನೋಡ್ಬೋದು. ಸರಿ ಅಮ್ಮ ನಾನು ಪಾರ್ಕ್ ಮಾಡಿಬಿಡ್ತೀನಿ, ನೀವು ವೆಯ್ಟ್ ಮಾಡಿ ಅಂತೇಳಿ ನಾನು ಇಲ್ಲೇ ಇಳ್ಕೊಂಡೆ. ಪಾರ್ಕ್ ಮಾಡೋಕ್ಕೂ ತುಂಬ ರಶ್ ಇತ್ತಲ್ವ, ಅದು ಬೇರೆ ಟ್ರಾಫಿಕ್ ಕೂಡ ಇತ್ತು. ಸರಿ ಅಂತೇಳಿ ಅವರು ಪಾರ್ಕ್ ಮಾಡಿಬಿಡ್ತೀನಿ ಅಂತ ಹೋದರು. ಅಷ್ಟೊಂದು ಸ್ಪೇಸೇ ಇರಲಿಲ್ಲ. ಇನ್ನೇ ನಾನು ಕೂಡ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡು ಅವರು ಕೂಡ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಹೊರಟ್ವಿ. ತುಂಬ ರಶ್ ಇತ್ತು ಕೂಡ. ಪಾಸ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋದರೂ ಸ್ವಲ್ಪ ಬೇಗ ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಓಕೆ ಪರವಾಗಿಲ್ಲ, ಸ್ವಲ್ಪ ಬೇಗನೆ ಹೋಗಿರೋದ್ರಿಂದ ಅಷ್ಟು ಜನ ಅಂತ ಅನ್ನಿಸ್ಲಿಲ್ಲ. ಇನ್ನು ಹೊರಗಡೆ ಎಲ್ಲ ಈ ರೀತಿ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡಿದ್ರು. ಹಸ್ಬೆಂಡ್ ಕೂಡ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಒಳಗಡೆ ಬರ್ತೀನಿ ಹೋಗಿರಿ ಅಂದರೆ ಪಾಪಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೆ. ವಾಟರ್ ಬಾಟಲು ಅದೆಲ್ಲ ಇರಲೇಬೇಕಲ್ವ, ಮಕ್ಕಳಿರ್ಬೇಕಾದ್ರೆ ಇದನ್ನೆಲ್ಲ ಕ್ಯಾರಿ ಮಾಡಲೇಬೇಕು. ಯಾಕಂದರೆ ಮಿಡಲಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದು ಬೇರೆ ಫಸ್ಟ್ ಟೈಮ್ ಈ ರೀತಿ ಫಂಕ್ಷನ್ಗಳಿಗೆಲ್ಲ ಅವ್ರನ್ನ ಕರ್ಕೊಂಡು ಹೋಗ್ತಿರೋದು. ಏಕೆಂದರೆ ಯಾವ ಫಂಕ್ಷನ್ಗೂ. ಹಾಗೆ ಇನ್ನೇನು ಹೋದ್ವಿ, ತುಂಬ ಜನ ಕೂಡ ಇದ್ರಲ್ವ, ಹಾಗಾಗಿ ನಮ್ಮ ಪಾಪ ಕೂಡ ಅಷ್ಟೇ ನೋಡಬೇಕು ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತೇಳಿ. ಈ ರೀತಿ ಇಷ್ಟೊಂದು ಸೆಲೆಬ್ರೇಷನ್ ಮಾಡೋಂಥ ಫಂಕ್ಷನ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ಫಸ್ಟ್ ಟೈಮು. ಇನ್ನೇನು ಹೋದ್ವಿ. ಸೀಟು ಅಷ್ಟೇ ಫ್ರೀ ಇತ್ತು, ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲಲ್ವ, ಹಾಗಾಗಿ ಚೇರ್ಸ್ಗಳೆಲ್ಲ ಖಾಲಿ ಕೂಡ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಇವೆಂಟ್ ಕೂಡ. ಇನ್ನೇನು ನಮಗೂ ಕೂಡ ಸೀಟ್ ಸಿಕ್ತು, ಕೂತ್ಕೊಂಡು ಸ್ಟಾರ್ಟ್ ಆಗುತ್ತೇನೋ ಅಂತ ವೆಯ್ಟ್ ಮಾಡ್ತಾನೆ ಇದ್ವಿ. ಏಕೆಂದರೆ ಮನೇಲಿ ಬೇರೆ ಅಡುಗೆ ಮಾಡಿ ಬಂದಿಲ್ಲ, ಹೊರಗಡೆ ಊಟಕ್ಕೆ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಬಂದಿದ್ದಲ್ಲ, ಹಾಗಾಗಿ ನಾವೇ ಸ್ವಲ್ಪ ಬೇಗ ಬಂದ್ವಿ ಅಂತ ಅಂದ್ಕೊಂಡ್ವಿ. ಪ್ರೋಗ್ರಾಮೇ ಲೇಟಾಗಿ ಸ್ಟಾರ್ಟ್ ಆಗ್ತಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ತುಂಬ ಜನ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅಷ್ಟೊಂದೇನು ಜನ ಬಂದಿರಲಿಲ್ಲ. ಇನ್ನು ಪ್ರೋಗ್ರಾಮಲ್ಲಿ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟ್ ಅನಿಸುತ್ತೆ, ಹಾಗಾಗಿ ನಿಧಾನಕ್ಕೆ ಬರ್ತಿದ್ರು. ಪಾಸ್ ಇದ್ದವ್ರಿಗೆಲ್ಲ ಬೇಗನೆ ಬಿಡ್ತಾಯಿದ್ರು. ಇನ್ನು ನಾವು ಕೂಡ ಸೀಟ್ ಸಿಕ್ತು, ಕೂತ್ಕೊಂಡ್ವಿ. ಚೆನ್ನಾಗಿರುತ್ತೆ ಫಂಕ್ಷನ್ ಅಂದ್ಕೊಂಡಿದ್ದೆ, ನಾನು ಫಸ್ಟ್ ಟೈಮ್ ಬಂದಿರೋದು.
ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಪ್ರೋಗ್ರಾಮ್ನ ಏರ್ಪಡಿಸಿದ್ರು. ನಾವು ಕೂಡ ಚೆನ್ನಾಗಿತ್ತು. ಎಲ್ಲ ಅರ್ಜುನ್ ಜನ್ಯ ಸರ್, ಅನುಪಮ ಭಟ್ ಹಾಗೆ ಸಿಂಗರ್ಸ್ ಎಲ್ಲರೂ ಕೂಡ ಬಂದಿದ್ದರು. ಹಾಗಾಗಿ ಹೇಳಿದ್ದು ಕೊನೆ ತನಕ ವ್ಲಾಗ್ನ ನೋಡಿ. ಅವ್ರನ್ನೆಲ್ಲ ನೋಡಿ ನಮಗೂ ಕೂಡ ಖುಷಿ ಆಯಿತು. ಇನ್ನು ನಮ್ಮ ಪಾಪು ಕೂಡ ಸೈಲೆಂಟಾಗಿ ಕೂದಿದ್ದಾರೆ. ಏನೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ವಲ್ಲ, ಹಾಗಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ನೋಡಬೇಕು ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ. ಅನುಪಮ ನಮಸ್ಕಾರ ಹೆಬ್ಗೋಡಿ. ಅಬ್ಬಾ, ಹೇಗಿದ್ದೀರಾ ಎಲ್ರು? ಸೂಪರ್ ಆಗಿದ್ದೀರಾ? ಅಲ್ಲ ಒಂದು ಡೌಟ್ ಬರ್ತಾ ಇದೆ. ಈ ಕಡೆಯಿಂದ ಮಾತ್ರ ಆ ಸೌಂಡು. ಸರ್ ಗೊತ್ತಾಯ್ತು. ಸೂಪರ್ ಆಗಿದ್ದೀವಿ ಅಂತ ಹೇಳೋರು ಎಷ್ಟು ಜನ? ವಾ, ಈ ಕಡೆ ಸುಮಾರಾಗಿದ್ದೀವಿ ಅಂತ ಇವತ್ತು ಹೇಳೋರು ಎಷ್ಟು ಜನ? ಅಣ್ಣ ಯಾರೋ ನಿಂಗೊಂದು 15 ವರ್ಷ ಕೂಡ ಆಗಿರಲ್ವೋ? ಈಗಲೇ ಯಾವುದೋ ಟೆನ್ಷನಲ್ಲಿ ಇದೆಯಾ ನೀನು? ತುಂಬ ಖುಷಿ ಆಗುತ್ತೆ. ಕಾರಣ ನೀವೆಲ್ಲರೂ. ನೀವು ಒಂಥರ ಯಾವಾಗಲೂ ಪವರು, ಜೋಶು, ಮ್ಯಾಜಿಕ್ ತುಂಬಿದ ಜನ. ಸೊ ಲವ್ ಯು ಹೆಬ್ಗೋಡಿ. ಅವರು ಬಂದು ರವಿ ಸರ್ ಮ್ಯೂಸಿಕ್ countless tunes. Every beat, a story. Endless emotion.
unforgettable moment. ನಮಸ್ಕಾರ. ಹೇಗಿದ್ದೀರಾ? ನಮಸ್ಕಾರ ಸರ್. ವೇದಿಕೆ ಎದುರಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ, ಹಾಗೂ ನನ್ನ ಪ್ರೀತಿಯ ಹೆಬ್ಬುಡಿಯ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ವಾ, ನಿಮ್ಮ ಕೈ ನಿಮ್ಮ ಸೌಂಡ್ ಕೇಳ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಓಕೆ, ರೆಡಿ ಇದ್ದೀರಾ? ಒಂದು ಮ್ಯಾಜಿಕಲ್ ಲೋಕಕ್ಕೆ ಹೋಗೋಣ. ಲವ್ ಯು. ಓಕೆ, ಅದಕ್ಕೆ ಮುಂಚೆ ನನ್ನ ಪ್ರೀತಿಯ ಮ್ಯೂಸಿಷಿಯನ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. Just let him sing.
ಗಾಯಕಿ ಇಂದು ನಾಗರಾಜ್. ರಿಪೀಟ್ ಮಾಡಿ ಎಲ್ಲ ಚೆನ್ನಾಗಿ. ಜಗವೇ ನನ್ನ ಈ ಜಯ ಜೀವದ ಒಡೆಯರೇ, ನನ್ನ ಜೀವದ ಒಡೆಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸು ಇನ್ನೇನು ಫಂಕ್ಷನ್ ತುಂಬ ಹೊತ್ತಿತ್ತು, ಆದರೆ ಲೇಟ್ ಆಯಿತು, ಹೊರಗಡೆ ಊಟ ಮಾಡಬೇಕಲ್ವ, ಹಾಗಾಗಿ ಟೈಮ್ ಆಲ್ರೆಡಿ 10-11 ಗಂಟೆ ಆಗಿತ್ತು. ಸರಿ ಅಂತೇಳಿ ಫಂಕ್ಷನ್ ನೋಡ್ಕೊಂಡ್ಬಿಟ್ಟು ಹೊರಟ್ವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ನಾನು ಫಸ್ಟ್ ಟೈಮ್ ಅರ್ಜುನ್ ಜನ್ಯ ಸರ್, ಅನುಪಮ ಭಟ್ ಹಾಗೆ ಸಿಂಗರ್ಸ್ನೆಲ್ಲ ನೋಡಿದ್ದು, ಒಂಥರ ಖುಷಿ ಆಯಿತು.
ನಾವು ಕೂಡ ಹೊರಟ್ವಿ, ಹೊರಗಡೆ ಊಟ ಮಾಡ್ಕೊಂಡು ಹೋಗ್ಬೇಕು, ನೋಡಬೇಕು ರೆಸ್ಟೋರೆಂಟ್ ಅಥವಾ ಹೋಟೆಲ್ ಏನಾರು ಓಪನ್ ಇದೆಯಾ ಅಂತ. ಆಲ್ರೆಡಿ 10:30 11 ಗಂಟೆ ಬಂದಿದೆ. ಇನ್ನೇನು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡು ಇನ್ನೇನು ಹೊರಟ್ವಿ. ನಮ್ಮ ಪಾಪ ಅಷ್ಟೇ ಮಲ್ಕೊಂಡೇ ಬಿಟ್ಟಿದ್ದು ಅರ್ಧಕ್ಕೆ, ಮತ್ತೆ ಎದ್ದೇಳಿಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ವಿ. ಹಸ್ಬೆಂಡು ಸ್ಕೂಟಿ ತೆಗಿತಾಯಿದ್ರು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಅಂದರೆ ಫುಲ್ ಅಡ್ಡ ಎಲ್ಲ ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟಿದ್ರಲ್ವ, ಅದನ್ನೆಲ್ಲ ರಿಮೂವ್ ಮಾಡಾದ ನಂತರ ಸ್ಕೂಟಿ ತೆಗೆದುಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ಅಲ್ಲೇ ಒಂದು 15-20 ನಿಮಿಷ ಟೈಮ್ ವೇಸ್ಟ್ ಆಗಿಬಿಡ್ತು. ಇನ್ನೇನು ಹೊರಟ್ವಿ, ಹೊರಗಡೆ ಹೋಗಿ ಏನಾರು ತಿನ್ಕೊಂಡು ಹೋಗಬೇಕು. ಮುಂಚಿತವಾಗಿ ಇಲ್ಲಿಗೆ ಹೋಗ್ತೀವಿ ಅಂತ ಪ್ಲ್ಯಾನ್ ಇದ್ದಿದ್ದರೆ ಮನೆಗೆ ಏನಾದರೂ ಅಡುಗೆ ಮಾಡಿಟ್ಟು ಬರ್ತಿದ್ದೆ. ಹೊರಗಡೆ ಡಿನ್ನರ್ಗೆ ಅಂತ ಕರ್ಕೊಂಡು ಹೋಗಿ ಈ ರೀತಿ ಇವೆಂಟ್ ಇದೆ ಅಂತಲೇ ಹೋಗಿದ್ದು. ಹಾಗಾಗಿ ಇವೆಂಟೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಯಿತು. ಹಾಗೆ ತುಂಬ ಟ್ರಾಫಿಕ್ ಕೂಡ ಇತ್ತು, ಯಾಕಂದರೆ ಫಂಕ್ಷನ್ ಇದ್ದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಲೇಟ್ ಆಯಿತು ಅಂತ ಹೋಗ್ತಾ ಇದ್ರಲ್ವ, ಹಾಗಾಗಿ ಸುಮಾರು ಹೊತ್ತು ಟ್ರಾಫಿಕ್ ಕೂಡ ಇತ್ತು. ಅಲ್ಲೂ ಒಂದು 10 ನಿಮಿಷ ಟೈಮ್ ವೇಸ್ಟ್ ಆಯಿತು. ಇನ್ನೇನು ಸರಿ ಆಯಿತು, ಊಟಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೆಲ್ಲ ಮಾಡಿದ್ದಾರೆ ಅಂಥೇಳಿ. ಹೋಟೆಲ್ ಕಡೆ ಹೊರಟ್ವಿ. ಒಂದು ಹೋಟೆಲ್ಗೆ ಹೋದ್ವಿ, ಅಲ್ಲೂ ಇಲ್ಲ, ಊಟ ಏನೂ ಇಲ್ಲ ಅಂತ ಹೇಳಿದರು. ಸ್ವಲ್ಪ ಬೇಜಾರಾಯಿತು. ಪಾಪು ಕೂಡ ಏನೂ ತಿನ್ನಿಸೇ ಇಲ್ಲ, ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ಸ್ಕೂಟಿಯಲ್ಲೇ. ಮನೇಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ರೀತಿ ತಿನ್ನಿಸ್ಕೊಂಬಂದಿದ್ದೆ ಅಷ್ಟೇ. ಹಾಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ದಲ್ವ, ಅದನ್ನು ಸ್ವಲ್ಪ ತಿಂದಿದ್ದಾರೆ, ಅಷ್ಟು ಬಿಟ್ಟರೆ ಏನೂ ತಿಂದಿಲ್ಲ. ಹಸ್ಬೆಂಡು ಅಲ್ಲಿ ಫಂಕ್ಷನ್ಗೆ ಹೋದಾಗೂ ಏನೋ ಸ್ನ್ಯಾಕ್ಸ್ ತಂದಿರೋ ಅದನ್ನೇ ತಿಂದಿರೋದು, ಮತ್ತೆ ಏನೂ ತಿಂದೇ ಇಲ್ಲ ಪಾಪ ಅವರು. ಹಾಗಾಗಿ ಅವ್ರಿಗೆ ಹೊಟ್ಟೆ ಹಸಿತ್ತು, ಹಾಗಾಗಿ ತಿಂದ್ಬಿಟ್ಟು ಹೋಗೋಣ, ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ವೆಯ್ಟ್ ಮಾಡ್ತಿದ್ವಿ. ಆದರೆ ಇಲ್ಲಿ ನೋಡಿದರೆ ಯಾವ ಹೋಟೆಲ್ ಹೋಗಿ ಕೇಳಿದ್ರು ಊಟ ಖಾಲಿ ಆಗಿದೆ ಅಂತ ಹೇಳಿದರು. ಯಾಕಂದರೆ ಆಲ್ರೆಡಿ 11 ಗಂಟೆ ಆಗಿದೆ. ಇಷ್ಟೊತ್ತಲ್ಲಿ ಪರದಾಡಬೇಕಾಯ್ತು. ನಾವಂತೂ ಸುಮಾರು ಹೋಟೆಲ್ ತಿರುಗಾಡ್ಬಿಟ್ವಿ ಗೊತ್ತಾ. ಇಷ್ಟೊಂದು ಹೋಟೆಲ್ಗೆಲ್ಲ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಹೊರಟ್ವಿ. ಕೊನೆಗೆ ನಮ್ಗೆ ಒಂದು ಹೋಟೆಲ್ ಸಿಕ್ಕಿದ್ದು, ಅದಂತೂ ತುಂಬ ಖುಷಿಯಾಯಿತು. ನಮ್ಮ ಮನೆಯವರು ಕೊನೆಗೂ ಒಂದು ಹೋಟೆಲ್ ಸಿಕ್ತು, ಹೋಗೋಣ. ನೋಡಿ ಪಾಪು ಕೂಡ ಮಲ್ಕೊಂಡ್ಬಿಟ್ಟಿದ್ದಾರೆ ಸ್ಕೂಟಿಯಲ್ಲೇ. ಸುಮಾರು ಹೊತ್ತು ಲೇಟ್ ಆಗಿಬಿಡ್ತು, ಹಾಗಾಗಿ ಪಾಪು ಮಲ್ಕೊಂಡೇ ಬಿಟ್ಟಿದ್ರು. ಇನ್ನೇನು ನಡಿ ಆಯಿತು, ಬೇರೆ ಹೋಟೆಲ್ಗೆ ಹೋಗೋಣ ಅಂಥೇಳಿ ಮತ್ತು ಅಲ್ಲಿಂದ ಬೇರೆ ಕಡೆ ಹೊರಟ್ವಿ. ಸುಮಾರು ಒಂದು 3 ದಿನ 4 ಹೋಟೆಲ್ ಹತ್ರ ಎಲ್ಲ ಹೋದ್ವಿ. ಅಲ್ಲೆಲ್ಲ ಆಲ್ರೆಡಿ ಕ್ಲೋಸ್ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಲಾಸ್ಟ್ ಒಂದು ಹೋಟೆಲ್ ಇದೆ, ಅಲ್ಲಿ ನೋಡೋಣ, ಅಲ್ಲಿ ಸಿಕ್ಕರೆ ಸರಿ, ಇಲ್ಲಿದ್ರೆ ಮನೆಗೆ ಹೋಗ್ಬಿಟ್ಟು ಚಿಕ್ಕದಾಗಿ ಏನಾದರೂ ಅಡುಗೆ ಮಾಡು ಸಿಂಪಲ್ಲಾಗಿ ಅಂದರು. ಸರಿ ಆಯ್ತು, ಇನ್ನೇನು ಮಾಡೋದು, ಸಿಗದೇ ಇದ್ದರೆ ಮನೇಲಿ ಏನಾದರೂ ಅಡುಗೆ ಮಾಡಿದರೆ ಆಗುತ್ತೆ ಅಂದ್ಕೊಂಡೆ ಹೋದ್ವಿ. ಕೊನೆಗೂ ಇಲ್ಲಿ ಊಟ ಇತ್ತು, ಪಾರ್ಸಲೇ ತೊಗೊಂಡ್ವಿ ನಾವು ಮನೆಗೆ ಅಂಥೇಳಿ. ಅಲ್ಲಿ ಊಟ ಮಾಡೋಷ್ಟು ಟೈಮ್ ಕೂಡ ಇರಲಿಲ್ಲ, ಯಾಕಂದರೆ ಪಾಪು ಕೂಡ ಮಲ್ಕೊಂಡ್ಬಿಟ್ಟಿದ್ರು. ಮನೆಗೆ ಹೋದ್ಮೇಲೆ ಬೇಕಾದ್ರೆ ಊಟ ಮಾಡಿಸಿದ್ರೆ ಆಗುತ್ತೆ ಅಂಥೇಳಿ ಪಾರ್ಸಲೇ ತೊಗೊಳ್ಳೋಣ ಅಂಥೇಳಿ ತೊಗೊಂಡ್ವಿ. ಫಸ್ಟ್ ಇಲ್ಲೇ ಊಟ ಮಾಡಬೇಕು ಅಂದ್ಕೊಂಡ್ವಿ, ಇಲ್ಲಿ ಪಾರ್ಸಲೇ ತೊಗೊಂಡೋಗೋಣ. ಆಲ್ರೆಡಿ ಟೈಮ್ 10:30 11 ಗಂಟೆ ಆಗಿದೆ, ಮನೆಗೆ ಹೋಗಿ ಊಟ ಮಾಡೋಣ ಅಂತ ಹೇಳಿದ್ರು ಹಸ್ಬೆಂಡು. ಸರಿ ಇನ್ನೇನು ಆಯಿತು ಅಂತೇಳಿ ಆರ್ಡರ್ ಕೊಡೋಕೆ ಹೋಗಿದ್ರು. ನಾನು ಹಾಗಾಗಿ ಪಾಪುನ ಕರ್ಕೊಂಡು ಕೂತ್ಕೊಂಡಿದ್ದೆ. ಒಂಥರ ಚೆನ್ನಾಗಿತ್ತು ಇವತ್ತಿನ ದಿವಸ. ಹಾಗೆ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ಊಟಕ್ಕೆ ಅಂತ ಇದು ತೊಗೊಂಡು ಮನೆಗೆ ಹೋದ್ವಿ. ಥ್ಯಾಂಕ್ ಯು.